ಕೆಲವು ದಿನಗಳಿಂದ ಮಲ್ಲಿಕಾ ಟೀಚರ್ ಮನೆಗೆ ಬರುವಾಗೆಲ್ಲ ಮನಸ್ಸಿನಲ್ಲಿ ವೇದನೆಯಿಂದ ಬರುತ್ತಿದ್ದರು. ಮಕ್ಕಳ ಮೇಲೆ, ಪತಿಯ ಮೇಲೆ ಸಿಟ್ಟು ಮಾಡಿಕೊಳ್ಳುತ್ತಿದ್ದರು. ನಮ್ಮ ಮುಖ್ಯ ಶಿಕ್ಷಕರಿಗೆ ನಾನು ಹಿಡಿಸುತ್ತಿಲ್ಲ, ಆದ ಕಾರಣ ಅವರು ನಾನು ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ತಪ್ಪು ಹೊರಿಸುತ್ತಿದ್ದಾರೆಂದು ಗುಣಗುಟ್ಟುತ್ತಿದ್ದರು. ಹೀಗೆ ಒಂದು ಸಾಯಂಕಾಲ ಅವರು ನೊಂದ ಮನಸ್ಸಿನಿಂದ ಮಾತನಾಡುತ್ತಿರುವಾಗ ಮಲ್ಲಿಕಾ ಟೀಚರ್ ಅವರ ಪತಿಯು ಅವರನ್ನು ಹೊರಗೆ ಕರೆದುಕೊಂಡು ಹೋದರು. ಜನರ ಓಡಾಟವಿಲ್ಲದ ಒಂದು ಉದ್ಯಾನವನದಲ್ಲಿ ಇಬ್ಬರು ಕುಳಿತುಕೊಂಡರು. ಪತಿಯು ಮೆಲ್ಲನೆ ಮಾತಾಡತೊಡಗಿದರು. ಕಳೆದ ಕೆಲವು ದಿನಗಳಿಂದ ಮಲ್ಲಿಕಾ ಟೀಚರ್ ಹೇಳುತ್ತಾ ಬಂದ ದೂರುಗಳನ್ನು ಒಂದೊಂದಾಗಿ ಹೇಳಿದ ನಂತರ ತನ್ನ ಹೆಂಡತಿಯನ್ನು ನೋಡಿ, ಮುಖ್ಯ ಶಿಕ್ಷಕರು ಹೇಳಿದ ಒಂದೊಂದು ಕಾರ್ಯಗಳನ್ನು ಯೋಚಿಸಿ ನೋಡಿದರೆ ಅವರು ಹೇಳಿದ್ದರಲ್ಲಿ ಯಾವ ತಪ್ಪೂ ಇಲ್ಲವೆಂದೆಣಿಸುತ್ತದೆ. ಮಕ್ಕಳ ಹಾಗೂ ಶಾಲೆಯ ಕ್ಷೇಮಕ್ಕಾಗಿ ನೀನು ಒಳ್ಳೆಯ ಶಿಕ್ಷಕಿಯಾಗಿರಲು ನಿನ್ನನ್ನು ಮಾರ್ಪಡಿಸುತ್ತಿದ್ದಾರೆ. ಮಲ್ಲಿಕಾ, ನೀನು ಸ್ವಲ್ಪ ಯೋಚಿಸಿ ನೋಡು. ಅವರ ಸ್ಥಾನದಲ್ಲಿ ನೀನು ಇದ್ದರೆ ನೀನು ಸಹ ಹೀಗೆಯೇ ಹೇಳುತ್ತಿದ್ದೆ ಎಂಬುದಾಗಿ ಅವರು ತಾಳ್ಮೆಯಿಂದ ವಿವರಿಸಿದರು. ಆಗ ಮಲ್ಲಿಕಾ ಟೀಚರ್ ತನ್ನ ತಪ್ಪಾದ ಅಭಿಪ್ರಾಯವನ್ನು ಗ್ರಹಿಸಿಕೊಂಡರು. ಪ್ರಿಯರೇ, ಒಳ್ಳೆಯದನ್ನು ಮಾಡಿ ಬಾಧೆ ಪಡುವುದರಲ್ಲಿ ನಾವು ತಾಳ್ಮೆಯಿಂದಿದ್ದರೆ ಅದು ದೇವರ ಮುಂದೆ ಶ್ಲಾಘ್ಯವಾಗಿದೆ. ಅನೇಕ ಬಾರಿ ನಾವು ಜೀವನದಲ್ಲಿ, ಕೆಲಸ ಕಾರ್ಯಗಳಲ್ಲಿ, ಜವಾಬ್ದಾರಿಗಳಲ್ಲಿ ಇತರರ ಒಳ್ಳೆಯ ಹಿತೋಪದೇಶಕ್ಕೆ ಕಿವಿಗೊಡದೆ ಅದನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡು ಅದರಿಂದ ನಾವೇ ನಿರಾಶೆಗೆ, ಸಮಸ್ಯೆಗಳಿಗೆ ಒಳಗಾಗುತ್ತೇವೆ ಹಾಗೂ ಇತರರ ಮೇಲೆ ಕಹಿ ಭಾವನೆಯುಳ್ಳವರಾಗಿ ಗುಣಗುಟ್ಟುತ್ತಾ ಇರುತ್ತೇವೆ. ನೀವು ಹೇಗೆ ಇರುವಿರಿ? ನಿಮಗೆ ಯಾರ ಮೇಲಾದರೂ ಇಂಥ ತಪ್ಪಾದ ಅಭಿಪ್ರಾಯಗಳುಂಟಾ? ನಿಮ್ಮ ಕಹಿಯಾದ ಭಾವನೆಗಳನ್ನು ತೆಗೆದುಹಾಕಿ ಅವರ ಯೋಚನೆಗಳನ್ನು ಅವರಿಂದಲೇ ತಿಳಿದುಕೊಳ್ಳಿರಿ. ಆಗ ನಿಮ್ಮ ತಪ್ಪಾದ ಅಭಿಪ್ರಾಯಗಳನ್ನು ಬದಲಾಯಿಸಿಕೊಂಡು ನೀವು ಶ್ರೇಷ್ಠವಾದ ಪ್ರಯೋಜನವುಳ್ಳವರಾಗಿರಲು ಅದು ನಿಮಗೆ ಸಹಾಯ ಮಾಡುತ್ತದೆ. ಶಿಕ್ಷೆಯನ್ನೊಲ್ಲದವನು ತನ್ನನ್ನೇ ನಿರಾಕರಿಸುವನು, ಗದರಿಕೆಯನ್ನು ಕೇಳುವವನು ಬುದ್ಧಿಯನ್ನು ಪಡೆಯುವನು ಎಂದು ಬೈಬಲ್ ಹೇಳುತ್ತದೆ. ನಾವು ಬುದ್ಧಿಯುಳ್ಳವರಾಗಿ ಜೀವಿಸೋಣವೇ?